ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಪಾಕ್ನಿಂದ ಶೆಲ್ ದಾಳಿ ಆಗಿದೆ. ಹರೀಶ್ ನಿಮ್ಮನ್ನ ಮಾತಾಡ್ತೀನಿ, ಬೇಕಾದ್ರೆ ಲೈಟ್ ಆಫ್ ಮಾಡ್ಕೊಂಡಿರಿ, ಮತ್ತೆ ನಾನು ಪ್ರಶ್ನೆ ಕೇಳುವ ನೀವು ಆನ್ ಮಾಡ್ಕೊಳ್ಬಹುದು. ರಜೌರಿ ಹಾಗೂ ನೌಶೇರಾದಲ್ಲಿ ಕೇಳಿ ಬರ್ತಿರುವಂತಹ ಸ್ಫೋಟಗಳು. ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಪಾಕ್ನಿಂದ ಶೆಲ್ ದಾಳಿ ಆಗ್ತಾ ಇದೆ. ಸದ್ಯದ ಮೇಜರ್ ಅಪ್ಡೇಟ್ ಇದು. ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತಂದ್ರೆ, ಈಗ ನಮ್ಮ ಲೈವ್ ರಿಪೋರ್ಟ್ನಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ರಜೌರಿ ನೌಶೇರಾದಲ್ಲಿ ಕೇಳಿ ಬರ್ತಿರುವಂತಹ ಸ್ಫೋಟ. ಸದ್ಯಕ್ಕೆ ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಪಾಕ್ನಿಂದ ಶೆಲ್ ದಾಳಿ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ನೀಡುತ್ತಿರುವಂತಹ ಭಾರತೀಯ ಸೇನೆ. ಇವತ್ತಿನ ಬೆಳಗಿನ ಅಪ್ಡೇಟ್ ಇದು. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಫೈರಿಂಗ್ ಆಗ್ತದೆ. ಬನ್ನಿ ಹರೀಶ್ ಅಲ್ಲಿನ ಸ್ಥಳೀಯರೊಬ್ಬರನ್ನ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. का आवाज़ है ये ब्लास्टिंग, जो जैसे ये पाकिस्तान का है तो जैसे ये आता है ड्रोन आता है उसको इंडिया इंटरसेप्ट करता है, उसका साउंड है ये। अच्छा, वो शेल का है नहीं है तो कौन सी आवाज़ है? वो आर्टिलरी का आवाज़ है? नहीं, इंटरसेप्शन का आवाज़ है। जैसे वो M400 कुछ है ना अपना इंडियन का वेपन है, उससे इंटरसेप्ट किया जाता है ये पाकिस्तानी ड्रोन्स को। पूरा रात ऐसे ही आवाज़ था, सुबह शुरू हुआ है? ये रात में मिडनाइट से चालू हुआ है आवाज़, 2:30-3 बजे से अभी तक तो कंटिन्यू सायरन भी बज रहा है और साउंड्स भी ऐसे आ रहे हैं। भैया आप आइए, आप बताइए, बोले बताइए, आप इधर ही है ना, आइए आइए, बोलिए। पूरा रात ऐसे ही आवाज़ था? 8:30 बजे से रात पूरे सुबह 6 बजे तक चलता रहता है। हर जगह ब्लास्ट हो रहा है, लोग सो नहीं पा रहे हैं, लाइटें गुम नहीं है यहाँ पे 2 दिन से, लोग ऐसे परेशान हैं। अभी सुबह सुबह फिर शुरू हुआ? हाँ, सुबह भी 5:30 अभी भी ब्लास्ट हो रहा है। लोग सारे जन के डरे हुए हैं। रात को लाइटें भी नहीं रहती है। 2-3 दिन से ऐसे ही? हाँ, 3 दिन की माहौल बन गया है ऐसे। नहीं, रात में तो सिचुएशन ऐसी रहती है कि पीने को पानी भी नहीं मिलता है। अंदर का भी खत्म हो गया, होटल में तो पहाड़ पे पानी भी नहीं मिलता है, कुछ भी नहीं मिलता, बहुत परेशानी हो रही है। अच्छा। अभी हम जैसे कि किसी और स्टेट से आए, मैं स्टेट का नाम नहीं लूँगा, किसी और स्टेट से आए हैं, हम एज ए टूरिज़्म बोल के आए, हमारे एज ए टूरिज़्म बहुत परेशानी हो रही है। कुछ व्यवस्था नहीं हमको श्रीनगर से हमारा फ़्लाइट था कल हमारे स्टेट के लिए, बट श्रीनगर फ़्लाइट कैंसिल होने से हमने जम्मू आए। हमको श्रीनगर से जम्मू आने के लिए 15 घंटे लगे। बाय रोड आने के लिए 15 घंटे लगे हमको। कल बारिश भी था? हाँ, बारिश भी था और लैंडस्लाइडिंग भी हो गया, और ये सिचुएशन की वजह से बीच में ब्लॉकेज भी बहुत ज़्यादा हो रहा था, इसलिए 4 से 5 घंटे लगने का रास्ता हमको 15 घंटे लगे। सोच रहे इधर से जल्दी से निकलना है? हाँ, अभी कोशिश कर रहे हैं, अभी निकलने, यहाँ से दिल्ली जाने की कोशिश कर रहे हैं हम। आपका नाम? मेरा डॉक्टर आसिफ शेख। ಅವರೀಗ ಬಂದಂಥವ್ರು ಏನು ಸ್ಥಳೀಯರ, ಅಲ್ಲಿನ ಲೋಕಲ್ನವರ, ಅವ್ರು ಹೇಗೆ ಅಥವಾ ಏನು ಟೂರಿಸಂಗೆ ಬಂದಿದ್ದು ಅಂತ ಹೇಳ್ತಾ ಇದ್ರು. ಸೊ ಏನು ಹೇಳ್ತಿದ್ರು ಅಂತ ಅವರು ಸದ್ಯಕ್ಕೆ ಹೇಗಿದೆ, ಜೊತೆಗೆ ಬ್ಲಾಸ್ಟ್ಗಳ ಸೌಂಡ್ ಇನ್ನೂ ಕೂಡ ಕೇಳಿ ಬರ್ತಾ ಇದೆಯಾ ಹರೀಶ್ ಅಲ್ಲಿಗ? ಅವಿನಾಶ್, ಈಗ ಸದ್ಯಕ್ಕೆ ಬ್ಲಾಸ್ಟ್ಗಳ ಸೌಂಡು ನಿಂತಿರುವಂತಹದ್ದು. ಯಾಕಂತಂದರೆ ಆ ಕಡೆಯಿಂದ ಯಾವಾಗ ಕ್ರಿಯೆ ಆಗುತ್ತೆ, ಭಾರತ ಕೂಡ ಈ ಕಡೆಯಿಂದ ಪ್ರತಿಕ್ರಿಯೆ ಕೊಡುತ್ತೆ. ಇದು ಬ್ಲಾಸ್ಟ್ ಆಗಿರುವಂತಹದ್ದು ಭಾರತ ಕೊಟ್ಟಂತಹ ಪ್ರತಿಕ್ರಿಯೆ ಕೂಡ ಆಗಿರಬಹುದು. ಇದು ಆರ್ಟಿಲರಿ ಮೆಷಿನ್ ವೆಪನ್ಗಳ ಸೌಂಡು ಕೂಡ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಬಾರ್ಡರ್ ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 40-45 ಕಿಲೋಮೀಟರ್ ಅಷ್ಟೇ ದೂರ ಇರುವಂತಹದ್ದು. ಹೀಗಾಗಿ ಶಬ್ದಗಳು ಕೇಳುವಂತಹದ್ದು ಸಹಜ. ಆದರೆ ಇಡೀ ಜಮ್ಮುವಿನ ಪರಿಸ್ಥಿತಿ ಕಳೆದ 2-3 ದಿವಸಗಳಿಂದಲೇ ಹೇಳುತ್ತಿರೋದಾಗಿದೆ. ರಾತ್ರಿ ಆಯಿತು ಅಂತಂದರೆ ಪಾಕಿಸ್ತಾನದಿಂದ ಬೆಂಕಿ ಉಂಡೆಗಳ ರೀತಿ ಡ್ರೋನ್ ಅಥವಾ ಕ್ಷಿಪಣಿ ಶೆಲ್ಗಳ ದಾಳಿ ಆಗ್ತಾ ಇದೆ. ಇಲ್ಲಿನ ಜನರು ಜೀವನ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ. ಯಾಕಂತಂದರೆ ಗಡಿ ಭಾಗದಲ್ಲಿ ಈ ಥರದೊಂದು ಸಹಜ. ಆದರೆ ಪಾಕಿಸ್ತಾನ ನಿರಂತರವಾದಂತಹ ದಾಳಿಯನ್ನು ಈ ಥರ ಮಾಡ್ತಾ ಇರುವಂತಹದ್ದು, ಪರಿಸ್ಥಿತಿ ಉದ್ವಿಗ್ನ ಆಗಿರುವಂತಹದ್ದು, ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ, ಯುದ್ಧಕ್ಕೆ ಆಹ್ವಾನವನ್ನ ಪಾಕಿಸ್ತಾನ ನೀಡ್ತಾ ಇರುವಂತಹದ್ದು. ಭಾರತ ಏನು ಪ್ರಚೋದನೆ ಮಾಡಿಲ್ಲ. ಭಾರತ ಏನು ತನ್ನ ದೇಶದ ಗಡಿಯನ್ನ ವಿಸ್ತರಣೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರನ್ನ ಸದೆ ಬಡಿಲಿಕ್ಕೆ ಭಾರತ ಮಾಡಿದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಸಿಂಧೂರ. ಅದನ್ನೇ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ಆದಂತಹ ದಾಳಿ, ನಮ್ಮ ಸೈನ್ಯದ ಮೇಲೆ ಆದಂತಹ ದಾಳಿ ಅನ್ನುವಂಥದ್ದನ್ನ ಭಾವಿಸಿ ಈಗ ಭಾರತದ ಮೇಲೆ ಕಾಲ್ ಕೆರೆದುಕೊಂಡು ಡ್ರೋನ್, ಶೆಲ್, ಕ್ಷಿಪಣಿಗಳ ದಾಳಿಯನ್ನ ಮಾಡ್ತಾ ಇರುವಂತದ್ದು ಕಳೆದ 2 ದಿವಸಗಳಿಂದ. ಆದರೆ ಭಾರತ ಸಂಪೂರ್ಣವಾಗಿ ಅವನ್ನೆಲ್ಲವನ್ನು ಕೂಡ ಹೊಡೆದುರುಳಿಸುವಂತಹ ಪ್ರಯತ್ನವನ್ನ ಮಾಡಿದೆ, ಯಶಸ್ವಿಯಾಗಿ ಮಾಡಿದೆ. ತಮ್ಮ ರಕ್ಷಣಾ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಸಾಕಷ್ಟು ಪ್ರಬಲವಾಗಿರುವಂತಹದ್ದು. ಹಾಗಾಗಿ ಪಾಕಿಸ್ತಾನದಿಂದ ಬಂದಂತಹ ಎಲ್ಲ ಅಟ್ಯಾಕ್ಗಳನ್ನ
ಎಲ್ಲ ಹೊಡೆದುರುಳಿಸಿರುವಂತಹದ್ದು. ಮುಖ್ಯವಾಗಿ ಕ್ಷಿಪಣಿ ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡಲಿಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನ ಮಾಡಿತ್ತು, ಆದರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಆದ್ರೆ ಈಗ ಪಾಕಿಸ್ತಾನ ಆರೋಪ ಮಾಡ್ತಾ ಇದೆ, ರಾತ್ರೋರಾತ್ರಿ ಅಲ್ಲಿನ ಸೇನಾ ಅಧಿಕಾರಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಭಾರತ ನಮ್ಮ ಮೇಲೆ ದಾಳಿ ಮಾಡಿದೆ, 6 ಕಡೆ ದಾಳಿ ಮಾಡಿದೆ ಅನ್ನುವಂತಹದನ್ನ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಏನು ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಶಾರ್ಕೋಟ್ನ ಒಂದು ವಾಯುನೆಲೆ, ಹೀಗೆ 6 ಕಡೆ ದಾಳಿಗಳನ್ನ ಮಾಡಿದೆ ಅನ್ನುವಂತಹ ಆರೋಪವನ್ನು ಈಗ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಬಹುಮುಖ್ಯವಾಗಿ ರಾವಲ್ಪಿಂಡಿಯ ಬಹುಮುಖ್ಯ ವಾಯುನೆಲೆ ಮೇಲೆ ದಾಳಿ ಆಗಿದೆ ಅನ್ನುವಂತಹದನ್ನ ಹೇಳ್ತಾ ಇದೆ. ಶಾರ್ಕೋಟ್ನ ವಾಯುನೆಲೆ ಮೇಲೆ ದಾಳಿ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದೆ. ಜೊತೆಗೆ ಲಾಹೋರ್, ಇಸ್ಲಾಮಾಬಾದ್ ಈ 2 ಪ್ರಮುಖ ನಗರಗಳ ಮೇಲೆ ಕೂಡ ದಾಳಿಯಾಗಿದೆ. ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಅಲ್ಲೂ ಕೂಡ ದಾಳಿ ಆಗಿದೆ ಅನ್ನುವಂತಹದನ್ನ ಪಾಕಿಸ್ತಾನ ಹೇಳ್ತಾ ಇರುವಂತದ್ದು. ಪಾಕಿಸ್ತಾನ ಸೇನಾ ಅಧಿಕಾರಿಯೇ ಬಂದು ಹೇಳ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನದ ಸೇನಾ ಅಧಿಕಾರಿ ಭಾರತದ ಮೇಲೆ ಕೂಡ ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಇಲ್ಲಿಗೆ ಸದ್ಯಕ್ಕೆ ನಿಲ್ಲೋದಿಲ್ಲ. ಇದು ಒಂದು ರೀತಿಯಾಗಿ ಯುದ್ಧದ ರೀತಿಯಾಗಿ ಶುರು ಆಗಿದೆ. ರಾತ್ರಿ 8 ಗಂಟೆ 9 ಗಂಟೆ ಆಗ್ತಿದ್ದ ಹಾಗೆ ಪಾಕಿಸ್ತಾನದಿಂದ ಡ್ರೋನ್ ಕ್ಷಿಪಣಿಗಳ ದಾಳಿ ಆಗ್ತಾ ಇರ್ತಕ್ಕಂಥದ್ದು. ಭಾರತ ಕೂಡ ಅದಕ್ಕೆ ತಕ್ಕದಾದ ತಿರುಗೇಟನ್ನ ಕೊಡ್ತಾ ಇದೆ. ಭಾರತವು ಕೂಡ ಪ್ರಮುಖ ನಗರಗಳಲ್ಲಿರ್ತಕ್ಕಂಥ ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡಿದೆ ಅನ್ನುವಂಥದ್ದನ್ನು ಪಾಕಿಸ್ತಾನ ಹೇಳ್ತಿದೆ. ಆದರೆ ಭಾರತದಿಂದ ಅಫಿಷಿಯಲ್ ಆಗಿ ಆ ಒಂದು ಮಾಹಿತಿಯನ್ನ ಸೇನಾ ಅಧಿಕಾರಿಗಳು, ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಹೇಳಬೇಕಾಗುತ್ತೆ. ಪಾಕಿಸ್ತಾನದ ಎಲ್ಲ ಆರೋಪಗಳನ್ನು ಕೂಡ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಯಾಕಂದ್ರೆ ಸಾಕಷ್ಟು ಸುಳ್ಳುಗಳನ್ನ ಪಾಕಿಸ್ತಾನ ಹೇಳ್ತಿರುವಂಥದ್ದು. ಪಾಕಿಸ್ತಾನದ ಸಚಿವರು, ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಬಹಳಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಮೊದಲ ಸುಳ್ಳು ಅವರು ಹೇಳಿದಂಥದ್ದು ರಫೇಲ್ ಅನ್ನು 5 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ವಿ ಅನ್ನುವಂತಹ ಸುಳ್ಳನ್ನು ಹೇಳಿದ್ರು. ಮತ್ತೆ ಭಾರತದ ಅನೇಕ ನಗರಗಳ ಮೇಲೆ ನಾವು ಟಾರ್ಗೆಟ್ ಮಾಡಿದ್ವಿ ಅನ್ನುವಂಥದ್ದು ಹೇಳಿದ್ರು. ಆದರೆ ಎಲ್ಲ ಟಾರ್ಗೆಟ್ಗಳು ಕೂಡ ವಿಫಲ ಆಗಿರುವಂಥದ್ದು. ಅವ್ರು ಹೇಳಿದ್ರು ಎಲ್ಲ ಟಾರ್ಗೆಟ್ಗಳು ಕೂಡ ಸಫಲ ಆಗಿದೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ರು. ಅವೆಲ್ಲ ವಿಫಲ ಆಗಿದೆ. ಮತ್ತೆ ಪದೇ ಪದೇ ಸುಳ್ಳನ್ನ ಹೇಳ್ತಾ ಇದೆ. ಈಗಲೂ ಕೂಡ ಒಂದು ಸುಳ್ಳನ್ನ ಹೇಳಿರ್ಬೋದು. ಯಾಕಂತಂದ್ರೆ ಈಗ ಬೆಳಗಾಗ್ತಾ ಇದೆ. ಅಮೆರಿಕದಲ್ಲಿ ಈಗ ಪ್ರೈಮ್ ಟೈಮ್ ನಲ್ಲಿ ಒಳ್ಳೆ ಪಾಕಿಸ್ತಾನ ಸಂತ್ರಸ್ತ ದೇಶ, ಪಾಕಿಸ್ತಾನದ ಮೇಲೆ ಭಾರತ ಅಟ್ಯಾಕ್ ಮಾಡ್ತಿದೆ ಅನ್ನುವಂಥದ್ದು ಗೊತ್ತಾಗ್ಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಈ ರಾತ್ರಿ ಸುದ್ದಿಗೋಷ್ಠಿಯನ್ನ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನದ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅದೇ ರೀತಿಯಾದಂತಹ ಒಂದು ಪ್ರೆಸ್ ಮೀಟ್ ಕೂಡ ಇದು ಆಗಿರಬಹುದು. ಆದರೆ ಭಾರತದ ಸೇನಾ ಅಧಿಕಾರಿಗಳು ಮತ್ತೆ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಇದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಖಂಡಿತ ಇವತ್ತೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಪಾಕಿಸ್ತಾನ ಈ ಥರದ್ದು ದೊಡ್ಡ ಆರೋಪವನ್ನ ಮಾಡಿರುವಂತಹದ್ದು. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದೆ, ಏರ್ ಸ್ಟ್ರೈಕ್ ಮಾಡಿದೆ, ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ ಅನ್ನುವಂತಹದನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅದು ದೊಡ್ಡದಾದಂತಹ ಬ್ಲಾಸ್ಟ್ ಅನ್ನುವಂಥ ರೀತಿಯಲ್ಲಿ ಇದೆ. ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಹಾಗೆ ಸಂಪರ್ಕದಲ್ಲಿದೆ ಹರೀಶ್.